ಮೊದಲಿಗೆ ಸ್ವಿಚ್ ಬೋರ್ಡಲ್ಲಿರೋ ಬಟನ್ ಆನ್ ಮಾಡಿಕೊಂಡು ಆಮೇಲೆ ಮಷಿನ್ನಲ್ಲಿರೋ ಬಟನ್ ಕೂಡ ನಾನು ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿಕೊಂಡು ನಾವು ಕಂಟ್ರೋಲು ಫಸ್ಟಿಗೆ ಮೇನ್ ಕಂಟ್ರೋಲ್ ಕರೆಕ್ಟಾಗಿ ಬರಬೇಕು. ನಿಮಗೆ ಕಾಲು ಎಲ್ಲಿಟ್ಟರೆ ನಮಗೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ಅನ್ನೋದೊಂದು ನಮಗೆ ಗೊತ್ತಾಗಬೇಕು. ಆ ರೀತಿಯಾಗಿ ನಿಮಗೆ ಎಲ್ಲಿ ಕರೆಕ್ಟ್ ಅನಿಸುತ್ತೋ ಅಲ್ಲಿ ಈ ರೀತಿಯಾಗಿ ಕಾಲನ್ನ ನೀವು ಆ ಪೆಡಲ್ ಮೇಲೆ ಇಡಬೇಕಾಗುತ್ತೆ. ಇನ್ನೂ ಒಂದು ಏನಂದರೆ, ನಾವು ಈ ರೀತಿ ಪೆಡಲಲ್ಲಿ ಕಾಲು ಇಡಬೇಕಾದ್ರೆ ನಮಗೆ ಈ ಸೈಡಲ್ಲಿ ಏನಿದು ವರ್ಕ್ ಮಾಡೋಕ್ಕೆ ಅಂತ ಈ ಬ್ರೇಕ್ ಕೊಟ್ಟಿರ್ತಾರೆ, ಇದಕ್ಕೆ ನಮ್ಮ ಮಂಡಿ ಟಚ್ ಆಗಬೇಕು. ಆ ರೀತಿ ಬರೋ ಹಾಗೆ ನಾವು ಕಾಲನ್ನ ಪೆಡಲ್ ಮೇಲೆ ಕಾಲಿಡಬೇಕಾಗುತ್ತೆ. ಎಲ್ಲಿ ನಮಗೆ ಕರೆಕ್ಟಾಗಿ ನಮ್ಮ ಈ ಬ್ರೇಕ್ಗೂ ಈ ಪೆಡಲ್ಗೂ ನಮ್ಮದು ಕರೆಕ್ಟಾಗಿ ಮಂಡಿ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಅಲ್ಲಿನ ಕಾಲಿಟ್ಟು ನಾವು ಈ ರೀತಿ ಕಂಟ್ರೋಲ್ ತೊಗೋಬೇಕಾಗುತ್ತೆ. ಫಸ್ಟು ಯಾವುದೇ ಮಷಿನ್ ಆಯಿತು ತುಂಬ ಸ್ಪೀಡು ಹೋಗ್ದಿರ ಮೊದಲಿಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಈ ರೀತಿ ಮೂವ್ ಮಾಡ್ಕೊಳ್ಳೋದು, ತೆಗಿಯೋದು, ಮೂವ್ ಮಾಡ್ಕೊಳ್ಳೋದು, ಮುಂದೆ ಮಾಡೋದು ಮತ್ತು ಹಿಂದಕ್ಕೆ ಮಾಡ್ಕೊಳ್ಳೋದು, ಈ ರೀತಿಯಾಗಿ ನಾವು ಕಂಟ್ರೋಲ್ನ ಕಲಿಬೇಕಾಗತ್ತೆ. ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಬನ್ನಿ. ಇವತ್ತು ಮೊದಲನೇ ಕ್ಲಾಸ್ ನಮ್ಮದು. ನಾನು ಏನು ಕಲ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲೇ ಹೇಳಿದ್ದೆ ನಾನು ಡೈಲಿ ಏನು ಕಲಿತೀನಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ನೋಡಿ, ನಾನು ಇಲ್ಲಿ ಈ ಥರ ಒಂದು ಫ್ರೇಮಿಗೆ ಬಟ್ಟೆ ಹಾಕ್ಕೊತಾ ಇದ್ದೀನಿ. ಈ ಥರ ಲೂಸ್ ಮಾಡಿಕೊಂಡು ನಟ್ಟಿರೋ ಅಂಥ ಫ್ರೇಮ್ ಕೆಳಗಡೆ ಹಾಕ್ಕೊಂಡು ಎರಡನೇ ರಿಂಗ್ ಏನಿದೆ ಅದನ್ನು ನಾನು ಮೇಲ್ಗಡೆ ಭಾಗ ಹಾಕ್ಕೊಂಡು ನಂತರ ಇದನ್ನು ಫಿಟ್ ಮಾಡ್ತಾಯಿದ್ದೀನಿ. ಫಿಟ್ ಮಾಡಿಕೊಂಡು ಬಟ್ಟೆನ ನೀಟಾಗಿ ಟೈಟಾಗಿ ಎಳ್ಕೋಬೇಕಾಗುತ್ತೆ. ಎಲ್ಲೂ ಲೂಸ್ ಇಲ್ಲದೆ ಇರಬಾರ್ದು. ಒಂದು ಕೈನ ನಾವು ಬಟ್ಟೆ ಡ್ಯಾಮೇಜ್ ಆಗದೇ ಇರೋ ರೀತಿ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಎಳೆದ್ರೆ ಬಟ್ಟೆ ಯಾವ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ. ಈ ರೀತಿಯಾಗಿ ಫಸ್ಟು ಫ್ರೇಮ್ನ ನಾವು ಫಿಕ್ಸ್ ಮಾಡ್ಕೊಳ್ಳೋದು ಕಲಿಬೇಕು. ಇದು ನಾವು ವರ್ಕ್ ಹಾಕೋಕ್ಕೆ ಕಲಿಯೋಕ್ಕೆ ಮುಂಚೆ ಇಂಪಾರ್ಟೆಂಟ್ ಇರೋದಿದ್ದು. ಮಷಿನ್ ಕಂಟ್ರೋಲ್ ಬರಬೇಕು, ಆಮೇಲೆ ನೀಟಾಗಿ ಫ್ರೇಮ್ ಹಾಕೋಕ್ಕೆ ಬರಬೇಕು. ಆ ನಂತರ ನಾವು ಸ್ಪೀಡು ಎಷ್ಟು ಬೇಕೋ ನೋಡಿಕೊಂಡು ನಾವು ನಿಧಾನವಾಗಿಯೇ ನಾವು ಇದನ್ನು ಕಲಿತಾ ಹೋಗ್ಬೋದು. ನಾನು ಈ ಮಷಿನ್ಗೆ ಯಾವ ಥರದ ಬಾಬಿನ್ ಕೇಸ್ ಆಯಿತು ಅಥವಾ ಮಷಿನ್ಗೆ ಥ್ರೆಡ್ ಆಯಿತು ಹಾಕ್ತಾಯಿಲ್ಲ. ಯಾಕೆ ಅಂದರೆ ನನಗೆ ಫಸ್ಟು ಕಂಟ್ರೋಲ್ ಬೇಕು. ಫ್ರೇಮ್ನ ಯಾವ ರೀತಿ ಟರ್ನ್ ಮಾಡಬೇಕು, ಹಿಂದೆ ಮುಂದೆ ಲೆಫ್ಟು ರೈಟು ಈ ರೀತಿ ರೌಂಡ್ ಬರೋ ಹಾಗೆ ಎಲ್ಲ ರೀತಿಯಾಗೂ ನಮಗೆ ಫ್ರೇಮ್ ಮೊದಲಿಗೆ ತಿರ್ಗಿಸೋಕ್ಕೆ ಬರಬೇಕು. ಅದನ್ನೇ ಮೇಯ್ನ್ ಇಂಪಾರ್ಟೆಂಟ್ ಇರೋದು ವರ್ಕ್ ಕಲಿಬೇಕಂದ್ರೆ. ಇನ್ನೂ ಒಂದು ಏನಂದರೆ, ಇದರಲ್ಲಿ ಕೈನ ನೀಟಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕೈ ಮೇಲೆ ನೀಡ್ಲು ಬರ್ಬೋದು. ಆದಷ್ಟು ಹುಷಾರಾಗಿ ಮಾತ್ರ ಇದನ್ನು ನೀವು ಮೊದಲಿಗೆ ಟ್ರೈ ಮಾಡಬೇಕಾಗತ್ತೆ. ಇದನ್ನಂತೂ ನನಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ಸೂಜಿ ಹತ್ರ ಯಾವ ಕಾರಣಕ್ಕೂ ಕೈ ತೊಗೊಂಡೋಗ್ಬಾರ್ದು. ಕೈ ಆದಷ್ಟು ಸ್ವಲ್ಪ ದೂರದಲ್ಲೇ ಇರಬೇಕು. ಕೈನ ಏನಿದೆ ನಾವು ಮಂಡಿನ ಹಚ್ತೀವಲ್ಲ, ಎರಡೂ ಸೈಡ್ ಕೈಗೆ ಈ ಥರ ಸೆಂಟ್ರ್ ಗ್ಯಾಪ್ ಇರಬೇಕು. ಆ ರೀತಿ ಇಟ್ಕೊಂಡಾಗ ನಮಗೆ ಫ್ರೇಮು ನೀಟಾಗಿ ಮೂವ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇದನ್ನೇ ಮಾಡಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ನಾವು ಪೇಪರ್ ತೊಗೊಂಡು ಈ ರೀತಿ ಮಾಡ್ಬೋದು ಅಂತ. ಆದರೆ ನನಗೆ ಟ್ರೈನಿಂಗ್ ಕೊಡ್ತಾ ಇರೋರು ಏನು ಹೇಳಿದ್ರು, ಪೇಪರಲ್ಲಿ ಮಾಡಬೇಡಿ, ಅದರಿಂದ ನೀಡ್ಲು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನೀವು ಫ್ರೇಮಲ್ಲೇ ಹಾಕ್ಕೊಂಡು ಈ ರೀತಿ ವೇಸ್ಟ್ ಬಟ್ಟೆಯಿಂದನೇ ಮಾಡೋದು ಕಲೀರಿ. ಯಾವುದೇ ಥರ ಪೇಪರಿಂದ ಬೇಡ ಅಂದಿರೋದಕ್ಕೆ ನಾನು ಡೈರೆಕ್ಟಾಗಿ ಬಟ್ಟೆಯನ್ನೇ ಹಾಕ್ಕೊಂಡು ಈ ರೀತಿಯಾಗಿ 1 ಅವರ್ ನಾನು ಇದನ್ನೇ ಪ್ರಾಕ್ಟೀಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಂದು ಏನಂದರೆ, ನಾವು ಏನೇ ಒಂದು ಕಲಿಬೇಕಾದ್ರೆ ಅದು ಬರೋವರೆಗೂ ನಾವು ಮುಂದಕ್ಕೆ ಹೋಗಬಾರ್ದು. ಈಗ ಅರ್ಧಂಬರ್ಧ ಈಗ ಇವತ್ತೊಂದು ಫ್ಲವರ್ ಕಲಿತೆ, ನಾಳೆ ಒಂದೇ ಲೀಫ್ ಕಲಿತೆ, ಆ ಥರ ಇದ್ದರೆ ಒಂದು ದಿನ ಆದರೂ ಪರವಾಗಿಲ್ಲ, ಒಂದು ಕರೆಕ್ಟಾಗಿ ಬರೋವರೆಗೂ ಮುಂದಕ್ಕೆ ಹೋಗಬಾರ್ದು. ಇದು ಅರ್ಧ ಬಂತು ಅದನ್ನು ಟ್ರೈ ಮಾಡೋಣ, ಆಮೇಲೆ ಇದು ಸಾಕಾಯಿತು ಇನ್ನೊಂದನ್ನು ಟ್ರೈ ಮಾಡೋಣ, ಆ ಥರ ಮಾಡಿದ್ರೆ ನಾವು ಎಲ್ಲ ಅರ್ಧಂಬರ್ಧ ಆಗುತ್ತೆ. ಫುಲ್ಲು ನೀಟಾಗಿ ಕಲಿಯೋಕ್ಕಾಗೋದಿಲ್ಲ. ನಾವು ಟೈಲರಿಂಗ್ ಆದ್ರೂ ಅಷ್ಟೇ, ಈ ಥರ ಏನಾದರೂ ವರ್ಕ್ ಈ ಥರ ಕಲಿಬೇಕಾದ್ರೂ ಅಷ್ಟೇ, ಫಸ್ಟು ನಾವು ಏನು ಕೈ ಹಿಡ್ದಿರ್ತೀವಿ ಅದು ನಮಗೆ ಫುಲ್ಲು ಪರ್ಫೆಕ್ಟಾಗಿ ಬರಬೇಕು. 1 ದಿನ ಅಲ್ಲ, 2 ದಿನ ಆದ್ರೂ ನಡೆಯುತ್ತೆ. ಅದು ಫುಲ್ ಪರ್ಫೆಕ್ಟ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರ್ದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಡೈಲಿ 10 ದಿನ ಚಾಲೆಂಜ್ ಇದು. 10 ದಿನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀವಿ, 10 ದಿನದಲ್ಲಿ ನಾವು ಏನೆಲ್ಲ ಒಂದು ಸಿಂಪಲ್ಲಾಗಿ ವರ್ಕ್ ಹಾಕ್ಬೋದಾ ಅನ್ನೋದನ್ನು ನಾನು 10 ದಿನದ ಚಾಲೆಂಜ್ ಇದು. ಈ ವಿಡಿಯೋ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ಡೇ 1 ಇದು. ನನ್ನ ಜೊತೆ ನೀವು ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಮೊಬೈಲ್ಗೆ ಬರುತ್ತೆ. ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ಡೈಲಿ ಕೂಡ ನಾವು ಈ ರೀತಿಯಾಗಿ 1 ಅವರ್ ಟೈಮ್ ಕೊಟ್ಟು ಈ ರೀತಿಯಾಗಿ ಕಲಿಯೋಣ. ನಾನು ಅವತ್ತು ಏನು ಕಲ್ತಿರ್ತೀನೋ ಅದನ್ನು ನಿಮಗೆ ನೆಕ್ಸ್ಟ್ ಬರೋದೇ ನಿಮಗೆ ನಾನು ಕಲ್ತಿರೋದನ್ನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಫ್ರೇಮ್
ಕೈ ನೀಡಲ್ ಮೇಲೆ ಬರದೇ ಇರೋ ಥರ ಕೈನ ನಾವು ಸೈಡಿಗೆ ಇಟ್ಕೊಂಡು ನಮಗೆ ಯಾವ ರೀತಿ ಕೈನ ನಾವು ಫ್ರೇಮ್ ಮೇಲೆ ಇಟ್ಕೊಂಡಾಗ ನಮಗೆ ಕರೆಕ್ಟಾಗಿ ರಿಂಗ್ ಫ್ರೇಮು ನಮಗೆ ಕರೆಕ್ಟಾಗಿ ಇದು ಜರುಗ್ಸೋಕ್ಕೆ ಬರುತ್ತೆ, ಹಿಂದೆ ಮುಂದೆ ಸೈಡಿಗೆಲ್ಲ ಆ ಥರ ಎಲ್ಲ ಯಾವ ರೀತಿ ಫ್ರೇಮ್ ಇಟ್ಕೊಂಡಾಗ ಬರುತ್ತೆ ಅಂತ ನೋಡಿಕೊಂಡು ನಾವು ಆದಷ್ಟು ಫ್ರೇಮ್ನ ಇದು ಮಾಡೋದು ಕಲಿಯೋಣ, ಹಿಂದೆ ಮುಂದೆ ಸರಿಸೋದು ಕಲಿಯೋಣ. ಇವತ್ತಿಂದು ಇಷ್ಟೇ ಫ್ರೆಂಡ್ಸ್. ಇದು ಇವತ್ತೇನಿದ್ರು ಫ್ರೇಮ್ ಆಲ್ರೆಡಿ ಗೊತ್ತಿರೋರಿಗಾದರೆ ಈ ವಿಡಿಯೋ ಏನು ಇದು ಇಲ್ಲ, ಗೊತ್ತಿಲ್ಲದೆ ಇರೋರು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಯಾರಾದರೂ ಹೊಸ್ದಾಗಿ ಕಲಿತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.